ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ಬ್ಲಾಗ್ಸ್. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರೂ ನೋಡ್ತಿರೋದು ತುಂಬಾ ಖುಷಿ. ಎಸ್, ಇವತ್ತು ನಾವ್ ಎಲ್ಲಿದ್ದೀವಿ ಅಂದ್ರೆ ತಮಿಳ್ನಾಡಿನಲ್ಲಿರುವ ಒನ್ ಅಂಡ್ ಓನ್ಲಿ ಡೆಸರ್ಟ್ ಅಂತಾನೆ ಹೇಳ್ಬೋದು. ಏನ್ ಗುರು ಡೆಸರ್ಟ್ ಅಂತಿದ್ಯಾ, ಯಾವಾಗಲೂ ರಾಜಸ್ಥಾನ ಅಲ್ಲಿ ತಾನೇ ಇರುತ್ತೆ ಅಂತ ಹೇಳ್ಬೋದು. ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿರೋ ಡೆಸರ್ಟ್. ಅದೇನಂತ ನೋಡ್ಕೊಂಡ್ ಬಂದಿದ್ದೀವಿ. You know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains that last. ಎಸ್, ನೋಡಿದ್ರಲ್ಲ, ಇದ್ರ ಹೆಸರೇ ತೆರಿಕಾಡು ಅಂತ. ಇದು ಹೇಗಪ್ಪ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಕೈಂಡ್ ಆಫ್ ಸಮುದ್ರ ಇದ್ದಿರ್ಬೋದು. ಲೈಕ್ ಅದು ಒಣಗಿ ಈ ತರ ಏನೋ ಇರೋ ಜಾಸ್ತಿ ಐರನ್ ಪವರ್ ಇದೆ, ಅದು ಇದು ಅಂತ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ಎಲ್ಲ ಡೀಪ್ ಆಗಿ ಲೈಕ್ ಹೋಗೋದ್ ಬೇಡ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning all. And this is just the beginning. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಲೈಕ್ ತಮಿಳಲ್ಲಿ ಬೆಂದು ತಂದದ ಕಾಡು ಆ ಒಂದು ಮೂವಿನ ಸ್ಟಾರ್ಟಿಂಗ್ ಸೀನ್ ಇಲ್ಲೇ ತೆಗೆದಿರ್ತಾರೆ. ಮತ್ತೆ ನೀವು ಅಸುರನ್ ನೋಡಿದ್ರೆ ತೆಲುಗಲ್ಲಿ ನಾರಪ್ಪ ಅಂತಿದೆ, ಅದ್ರಲ್ಲಿ ಬರೋ ಒಂದು ಫೈಟ್ ಸೀನ್ ಕೂಡ ಇದೇ ಒಂದು ಜಾಗದಲ್ಲಿ ತೆಗೆದಿರ್ತಾರೆ. ಸಕ್ಕತ್ತಾಯ್ತು ಗುರು. ಏನು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಸುತ್ತಲೂ ಲೈಕ್ ಕೆಂಪು ಒಂದು ಮಣ್ಣನ್ನೇ ನೋಡೋದು, ಲೈಕ್ ನೋಡೋದಕ್ಕೆ ಒಂದು ಹೊಸ ಫೀಲ್ ಕೊಡ್ತಿದೆ. ಅದಕ್ಕೆ ಅದನ್ನ ನೋಡಕ್ ಬಂದಿದ್ದೀವಿ. ಈ ಒಂದು ತೆರಿಕಾಡು ನಮಗೆ ತೂತುಕುಡಿ ಮತ್ತೆ ತಿರುನಲ್ವೇಲಿ ಸೆಂಟ್ರಲ್ ಬರುತ್ತೆ ಎಕ್ಸಾಕ್ಟ್ಲಿ. ಕನ್ಯಾಕುಮಾರಿ ಮತ್ತೆ ತಿರುಚೆಂದೂರು ಸೈಡ್ ಹೋಗೋ ತುಂಬಾ ಜನ ಈ ಪ್ಲೇಸಸ್ ನ 100% ಮಿಸ್ ಮಾಡೇ ಮಾಡ್ತಾರೆ. ಸೌತ್ ಇಂಡಿಯಾದಲ್ಲೇ ಒನ್ ಆಫ್ ದಿ ಯೂನಿಕ್ ಇರುವಂತ ಒಂದು ಡೆಸರ್ಟ್ ಎನ್ವಿರಾನ್ಮೆಂಟ್ ನ ಈ ಒಂದು ತೆರಿಕಾಡು ಸೃಷ್ಟಿ ಮಾಡುತ್ತೆ. ಇದೆ ಸೀರಿಯಸ್ಲಿ ಆ ವ್ಯೂ ನೋಡ್ರಿ, ಲೈಕ್ ನಾವು ಕೆಳಗಡೆಯಿಂದ ನೋಡಕ್ ಅಷ್ಟೊಂದು ಏನು ಕಾಣಿಸಿಲ್ಲ, ಬಟ್ ಈ ಡ್ರೋನ್ ಅಲ್ಲಿ ಏರಿಯಲ್ ವ್ಯೂ ನೋಡುವಾಗ ನಮ್ಗೆ ಸಿಗುವಂತ ಗೂಸ್ ಬಂಪ್ಸ್ ಇದೆಯಲ್ಲ, ತಾಯಣೆಗೂ ಅದ್ ಹೇಗೆ ಎಕ್ಸ್ಪ್ಲೇನ್ ಮಾಡೋದಂತಾನೆ ನನ್ಗೆ ಗೊತ್ತಾಗ್ತಿಲ್ಲ. ಅಷ್ಟು ಫಿದಾಗೋದೆ ಈ ವ್ಯೂನ ನೋಡ್ಬಿಟ್ಟಂತೂ. ಆಲ್ಸೋ ಈ ಒಂದು ತೆರಿಕಾಡ್ನ ತಮಿಳುನಾಡಿನ ರೆಡ್ ಡೆಸರ್ಟ್ ಅಂತ ಕೂಡ ಕರೀತಾರೆ. ಇದು ಸುಮಾರು 12,000 ಏಕರ್ಸ್ ಕಟ್ಲೆ ಹರಡಿದೆ. ಅಂದ್ರೆ ಇದು ನೋಡೋದಕ್ಕೆ ಲೈಕ್ ಒಂದು ಕೈಂಡ್ ಆಫ್ ಯುನಿಕ್ ಕೋಸ್ಟಲ್ ಲ್ಯಾಂಡ್ಸ್ಕೇಪ್ ಅಲ್ಲಿ ಬರುತ್ತೆ. ಇದು ಮಾತ್ರ ಡಿಫ್ರೆಂಟ್ ಆಗಿ ರೆಡ್ ಕಲರ್ ಮಣ್ಣಿಂದ ತುಂಬಿರುತ್ತೆ. ಅದು ಕೂಡ ಮಣ್ಣು ಎಷ್ಟು ಸಾಫ್ಟ್ ಇತ್ತು ಅಂತ ಹೇಳಿದ್ರೆ ಅಷ್ಟಂದ್ರೆ ಅಷ್ಟು ಮೃದುವಾಗಿ ಸಾಫ್ಟ್ ಆಗಿತ್ತು. ಈ ಒಂದು ಡೆಸರ್ಟ್ ನಿಮ್ಗೆ ತೂತುಕುಡಿಯಿಂದ ಕೇವಲ 40 ಕಿಲೋಮೀಟರ್ಗಳಾಗಿದೆ ಬೆಂಗಳೂರಿಂದ. ಲೈಕ್ ನೀವು ಡೈರೆಕ್ಟ್ ಇದಕ್ಕಂತ ಏನು ಬರಕ್ ಹೋಗಬೇಡಿ. ಇನ್ ಕೇಸ್ ನೀವು ತಿರುಚೆಂದೂರು ಅಥವಾ ಕನ್ಯಾಕುಮಾರಿ ಸೈಡ್ ವಿಸಿಟ್ ಆಗೋಗಿದ್ರೆ ಮರಿದಂಗೆ ಈ ಪ್ಲೇಸ್ನ ಚೆಕ್ ಮಾಡಿ, ಯಾಕಂದ್ರೆ ಒನ್ ಆಫ್ ದಿ ಬರ್ತ್ ಅಂತಾನೆ ಹೇಳ್ಬೋದು. ಬಟ್ ನಾನು ಡ್ರೋನ್ ಇರೋದ್ರಿಂದ ಆ ಏರಿಯಲ್ ವ್ಯೂ ನಿಮ್ಗೆ ಸಿಕ್ತು. ಕನ್ನಾರೆ ಬಂದ್ರೆ ಲೈಕ್ ಎಂಜಾಯ್ ಮಾಡ್ಬೋದು. ಮಣ್ಣಂತೂ ಅಷ್ಟು ಸಾಫ್ಟ್ ಆಗಿದೆ, ಸಖತ್ತಾಗಿತ್ತು. ಲೈಕ್ ಫುಲಿ ಲೈಕ್ ಸಲ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ತಿರುಚೆಂದೂರು ಬಂದ್ವಲ್ಲ, ಸರಿ ಲೈಕ್ ಇದು ಪ್ಲಾನ್ ಅಲ್ಲಿ ಇತ್ತು ನೋಡ್ಬಿಡೋಣ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಖಂಡಿತವಾಗ್ಲೂ ನೀವೆಲ್ಲ ಮರೆಯೋದಂತೂ 100% ನಿಜ, ಯಾಕಂದ್ರೆ ಹೋಗ್ತಿರೋ ಜಾಗ ಅಂತದ್ದು.
ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಲೈಕ್ ಎಕರೆ ಗಟ್ಟಲೆ ಐತೆ ಗುರು, ಇಷ್ಟಷ್ಟು ಅಂತಲ್ಲ. ಡ್ರೋನ್ ಶಾಟ್ ನೋಡಿರ್ತೀರಾ, ಕಣ್ಣಿಗೆ ಎಟ್ಕೋ ದೂರವರೆಗೂ ಫುಲ್ ರೆಡ್ ಸ್ಯಾಂಡ್ ಇರೋದು. ಅದು ತುಂಬಾ ಸಾಫ್ಟ್ ಆಗಿದೆ. ಮರುಭೂಮಿ ಕೂಡ ಸ್ವಲ್ಪ ತಿಕ್ಕಿರ್ಬೋದು ಏನೋ ಗೊತ್ತಿಲ್ಲ, ಬಟ್ ಇದು ಸಿಕ್ಕಾಪಟ್ಟೆ ಒಂದು ಸಾಫ್ಟ್ ಆಗಿದೆ ಮಣ್ಣು. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಒಂದೇ ದಿನ ಜಸ್ಟ್ 1 ಅವರ್ ಬೀಚ್ ಅಲ್ಲಿ ಮಾಡಿದಕ್ಕೆ ಕಣ್ಣು ಹೋಯ್ತು, ಮುಖ ಹೋಯ್ತು, ಕಂಪ್ಲೀಟ್ ಆಗಿ ಫೇಸೇ ಹಾಳಾಗೋಯ್ತು. ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಫೈನ್, ಇನ್ನೊಂದು ವಿಡಿಯೋ ನಿಮ್ಮೆಲ್ಲರೂ ನೋಡ್ತೀನಿ. ಅಂಟಿಲ್ ದಟ್ ಬೈ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಟಾಟಾ. ಟಿಕಾಕ್ ನೋಡೋ, ದೂರದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟಿತ್ತು ಎಲ್ಲೋ Amugu dumugu amal dumal.